ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಏನಾಗಿದೆ ಅಂತ ನೋಡೋದಾದರೆ, ಕೆ ಇ ವತಿಯಿಂದ CET ಮ್ಯಾಟ್ರಿಕ್ಸನ್ನು ಅಪ್ಡೇಟ್ ಮಾಡಲಾಗ್ತಿದೆ. ಆಫಿಷಿಯಲ್ ವೆಬ್ಸೈಟಲ್ಲಿ CET ಮ್ಯಾಟ್ರಿಕ್ ಕೆ ಇ ವತಿಯಿಂದ ಅಪ್ಡೇಟನ್ನು ಮಾಡಲಾಗ್ತಿದೆ. ಬಿಟ್ಟರೆ ರಿಮೇನಿಂಗ್ ಆ್ಯಸ್ ಯೂಸಲ್ ಆಗಿ 2ನೇ ಸುತ್ತಿನ ಆಯ್ಕೆಯ ಪ್ರವೇಶದ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ. ಅದನ್ನು ನೀವು ಏನು ಮಾಡ್ತಿದ್ದೀರಿ ಅಂದರೆ, ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅಂಥವ್ರುಗಳು ಈ ಒಂದು ಲಿಂಕಿಗೆ ಹೋಗಿ ನೀವು ಏನನ್ನು ರೀಅರೇಂಜ್ಮೆಂಟು ಡಿಲೀಟ್ ಎಲ್ಲನ ಮಾಡ್ತಾಯಿದ್ದೀರಿ. ಆದರೆ ಇವತ್ತು ಏನು ಅಪ್ಡೇಟ್ ಆಗಿದೆ ಅಂತ ನೋಡೋದಾದರೆ, ಜಸ್ಟ್ ಇಲ್ಲಿ ನೋಡ್ಬೋದು, ಯೋಗ, ನ್ಯಾಚುರೋಪತಿ ಇರ್ಬೋದು, ಆಮೇಲೆ ಕೃಷಿಗೆ ಸಂಬಂಧಿಸಿದ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥದ್ದು, ಆಮೇಲೆ ಅದು ಇದನ್ನು ಪ್ರಾಕ್ಟಿಕಲ್ CET ಮ್ಯಾಟ್ರಿಕ್ಸ್ ಆಗಿರ್ಬೋದು, ಮತ್ತು ಆಯುಷ್. ಈ ಒಂದು ಸೀಟುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟನ್ನು ಜಸ್ಟ್ ಇವಾಗ ಮಾಡಿರುವಂಥದ್ದು. ಬಿಟ್ಟರೆ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಇಲ್ಲಿ ಮಾಡಿಲ್ಲ. ಯಾಕಂತಂದರೆ BS ನರ್ಸಿಂಗ್ CET ಮ್ಯಾಟ್ರಿಕ್ಸ್ ಬಿಟ್ಟರೆ ಅವರುಗಳಿಗೆ ಕೂಡ ಆಪ್ಷನ್ ಎಂಟ್ರಿ, ರೀಅರೇಂಜ್ಮೆಂಟು, ಎಡಿಟಿಂಗ್ ಮಾಡಲಿಕ್ಕೆ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಇನ್ನೂ 27ನೇ ತಾರೀಕು ತನಕ ಒಂದು ಏನಂದರೆ ಕ್ಲೋಸಿಂಗ್ ಟೈಮನ್ನು ಒಳಗಡೆ ಹೋದಾಗ ತೋರಿಸ್ತಾ ಇದ್ದಾರೆ. ಅವ್ರ ಪ್ರಕಾರ 27ನೇ ತಾರೀಕು ತನಕ ಏನಾದರೂ ಜಕ್ಕೊಂಡು ಹೋದರೆ, ಈಗ ಯಾರು ಸೀಟ್ ಸಿಕ್ಕಿಲ್ಲ ಅಂಥವ್ರು ಕೂಡ ಒಂದು ಹೊಸ ಆದೇಶ ಬರ್ಬೋದು, ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ಬೋದು. ಆಮೇಲೆ ಹೊಸ CET ಮ್ಯಾಟ್ರಿಕ್ಸ್ ಈಗ 2ನೇ ಸುತ್ತಿನ ಬಂದರೆ ಅದರಲ್ಲಿ ಕಾಲೇಜ್ಗಳನ್ನು, ಅದರಲ್ಲಿ ಸೀಟ್ಗಳನ್ನು ನೋಡಿಕೊಂಡು ರೀಅರೇಂಜ್ಮೆಂಟು ಡಿಲೀಟನ್ನು ಕೂಡ ಮಾಡ್ಕೋಬೋದು. ಹೋಪ್ ನಾಳೆ ತನಕ ಬರ್ಬೋದು ಅಂತ ಎಕ್ಸೆಪ್ಟೆಡ್ ಇದೆ. ಬಟ್ ನಿನ್ನೆಗೆ ಮತ್ತು ಇವತ್ತಿಗೆ ಬದಲಾವಣೆ ಅಂತಂದರೆ ಸ್ವಲ್ಪ ಆಗಿ CET ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ.